ನಾನು ಆಕ್ಚುಲಿ ಕೇಳಿಸ್ಕೊಳಕ್ಕೆ ಅಂತ ಬಂದೆ. ಇವಾಗ ಜಗದೀಶ್ ಅವ್ರ ಅಜ್ಜಿದ್ ಹೇಳಿದ್ಮೇಲೆ ನಾನು ನಮ್ಮ ಅಜ್ಜಿದ್ ಹೇಳಬೇಕು. ಇಲ್ಲ, ಅವ್ರ ಅಜ್ಜಿನೂ ನಾನು ನೋಡಿದ್ದೀನಿ, ತುಂಬಾ ಕಡಿಮೆ ಹೋಗಿ ತಂಪೊತ್ತಲ್ಲಿ ನೆನೆಸ್ಕೋಬೇಕು. ನಮ್ಮ ತಾಯಿ ಐಚನಹಳ್ಳಿ ಅಂತ 95 ವರ್ಷ ಇದ್ರು ಅವರು. ಈಗ ಇರೋ ಯಾವ ಕಾಯಿಲೆಗಳು ಇರ್ಲಿಲ್ಲ, ಬರೀ ಮನೆ ಅಡುಗೆ ಇದರಲ್ಲೇನೆ ಎಷ್ಟು ಆರೋಗ್ಯ ಮೇಂಟೈನ್ ಮಾಡ್ಕೊಂಡಿದ್ರು ಅಂದ್ರೆ, ನಾನು ಇವಾಗ ಮೆಡಿಕಲ್ ಅಲ್ಲಿ ಯಾರಿಗೆ ಅಡ್ವೈಸ್ ಮಾಡೋವಾಗ್ಲೂ ನಮ್ಮ ಅಜ್ಜಿದೆಲ್ಲ ಯೋಚನೆ ಮಾಡ್ತೀವಿ. ಉಪವಾಸಗಳು ಮಾಡೋರು, ಗುರುವಾರ ತಿನ್ನಲ್ಲ, ಏಕಾದಶಿ ತಿನ್ನಲ್ಲ, ಶನಿವಾರ ತಿನ್ನಲ್ಲ, ಆದ್ರೂ ಯಾವ ಗ್ಯಾಸ್ಟ್ರಿಕ್ ಟ್ರಬಲ್ ಅವ್ರಿಗೆ ಇರ್ತಾ ಇರ್ಲಿಲ್ಲ. ಅವರ ಅಡುಗೆ ಅಂದ್ರೆ ಎಲ್ಲಾನು ಚೆನ್ನಾನೆ, ಒಂದು ಅಂತ ಹೇಳಕ್ಕಾಗಲ್ಲ. ಪರ್ಟಿಕ್ಯುಲರ್ಲಿ ಅವರು ಅವ್ರ ಅತ್ತೆ ಮಾವನ ಶ್ರಾದ್ದ ಮಾಡೋರು ವರ್ಷಕ್ಕೊಂದ್ಸಲ. ಎಲ್ಲ ಮೊಮ್ಮಕ್ಕಳನ್ನು ಕರೆಯೋರು. ನಾವು ಸ್ಕೂಲಿಂದ ಓಡ್ತಾ ಇದ್ವಿ, ಆ ಊಟಕ್ಕೋಸ್ಕರ ಕಾಯ್ತಾ ಇದ್ವಿ. ಎಷ್ಟು ಚೆನ್ನಾಗಿ ಮಾಡಿರೋರು, ಅಷ್ಟು ಮೊಮ್ಮಕ್ಕಳು, ಸುಮಾರು ಒಂದು 15-20 ಜನ ಎಲ್ಲ ಹೊರಟು ಹೋಗ್ತಾ ಇದ್ವಿ. ಈಗಲೂ ನಾವು ತಿಂಗಳು ನಮ್ಮ ಅತ್ತೆ ಮಾವನ ಶ್ರಾದ್ದ ಮಾಡ್ತೀವಿ ಒಂದು ಕಡೆ ಹೋಗ್ಬಿಟ್ಟು. ಪ್ರತಿ ಸಲ ತಿನ್ನೋವಾಗ ನಾನು ಅದ್ರ ಜ್ಞಾಪಿಸ್ಕೋತೀನಿ, ಅವ್ರು ಎಷ್ಟು ಚೆನ್ನಾಗಿ ಮನೇಲಿ ಮಾಡೋರು. ಆ ಸುಗ್ಗಿ ಆಗಲಿ, ವಡೆ ಆಗಲಿ, ಮಿಕ್ಸಿ ಇಲ್ಲ, ಏನಿಲ್ಲ, ತುಂಬಾ ಚೆನ್ನಾಗಿ ಮಾಡೋರು. ಆಮೇಲೆ ಇದು ಚಪಾತಿ ರೌಂಡ್ ಕೆಂಪದು ಅಂತ ನಾನು ಅವರಿಂದಾನೇ ಕಲ್ತಿದ್ದು. ಆ ಎಡ್ಜಸ್ ಅಲ್ಲಿ ಹೀಗೆ ಲಟ್ಟಣಿಗೆ ಹೀಗೆ ಮಾಡಬೇಕು, ಅವಾಗ ಅದು ತೆಳುವಾಗಿ ರೌಂಡ್ ಆಗುತ್ತೆ ಅಂತ. ಆಮೇಲೆ ಹಲಸಿನಕಾಯಿ ಕೊಚ್ಚಿ ಮಾಡಿರೋದೊಂದು ಹುಳಿ ಅಂತೂ ನಾನು ಎಷ್ಟು ಸಲ ಟ್ರೈ ಮಾಡಿದ್ರು ಮಾಡೋಕ್ಕಾಗಿಲ್ಲ ಅದನ್ನು. ಬರೀ ಅಡುಗೆ ಅಂತಲ್ಲ, ಅವ್ರದ್ದು ಒಂಥರ ಆಗಿನ ಕಾಲದಲ್ಲಿ ಅವರು ಡಿಪೆಂಡೆಂಟ್ ಲೇಡಿ, ಅಂದ್ರೆ ಅವ್ರು ಯಾವುದು ಹೊರಗಡೆ ಕೆಲ್ಸಕ್ಕೆ ಹೋಗಲ್ಲ. ದುಡ್ಡಿಗೆ ಯಜಮಾನರನ್ನೇ ಕೇಳಬೇಕು, ಮಕ್ಳನ್ನ ಕೇಳಬೇಕು. ಆದ್ರೂ ಒಳಗಡೆ ಅವ್ರಿಗೆ ಇತ್ತು ಅನ್ಸುತ್ತೆ, ಅಂದ್ರೆ ಹೆಣ್ಮಕ್ಳು ಇಂಡಿಪೆಂಡೆಂಟ್ ಆಗಬೇಕು, ಅವರು ದುಡಿಬೇಕು, ಮುಂದಕ್ಕೆ ಬರಬೇಕು, ಯಾರು ಕೇಳಬಾರ್ದು. ಅದಕ್ಕೆ ನನಗೆ ಮೆಡಿಕಲ್ ಸೀಟ್ ಸಿಕ್ಕಿದಾಗ ಆಕ್ಚುಲಿ ನನಗೆ ಹುಬ್ಳಿಲಿ ಸಿಕ್ಕಿತ್ತು, ಬೆಂಗಳೂರಲ್ಲಿ ಸಿಕ್ಕಿರಲಿಲ್ಲ. ಬಟ್ ಶಿ ಎನ್ಕರೇಜ್ ಮೀ, ನೀನು ಹೋಗು, ನೀನು ಇಂಡಿಪೆಂಡೆಂಟ್ ಆಗಬೇಕು, ದುಡಿಬೇಕು. ಯುವರಾಜಿ, ನಮ್ಮ ಜಗದೀಶ್ ಅಜ್ಜಿ ಕೂಡ, ನಾನು ಯಾವುದೋ ಒಂದು ಮೊಮೆಂಟಲ್ಲಿ ಸ್ವಲ್ಪ ಟೈಮ್ ಗ್ಯಾಪ್ ತಗೊಂಡಿದ್ದೆ. ಆ ಟೈಮಲ್ಲಿ ಇಲ್ಲ ಯಾವುದು ಬಿಡಬಾರ್ದು, ನೀನು ದುಡಿಯೋದು, ನೀನು ಇಂಡಿಪೆಂಡೆಂಟ್ ಅಂದ್ರೆ ಅವ್ರಿಗೆ ಆಗಿನ ಕಾಲದಲ್ಲಿ ಅದು ಅವಲಂಬನೆ ಆಗಿರೋ ಏನ್ ಕೊರತೆಗಳಿರುತ್ತೋ ಅವ್ರ ಮೊಮ್ಮಕ್ಕಳಲ್ಲಿ ನೋಡೋರು. ಇವರು ಚೆನ್ನಾಗಿ ಓದ್ಬೇಕು, ಚೆನ್ನಾಗಿ, ತುಂಬಾ ಶೀಸ್ ಟು ಬಿ ವೆರಿ ಪ್ರೌಡ್. ಅದು ದೊಡ್ಡ ಓಲೆ ಹಾಕೊಂಡು ಕಿವಿ ಹರಿದೋಗ್ಬಿಟ್ಟಿತ್ತು ಪೂರ್ತಿ. ಸೊ ನಮ್ಮ ಮಾವ ಅದಕ್ಕೆ ಅವ್ರದ್ದು ಶಿ ಇಸ್ ವೆರಿ ಪರ್ಟಿಕ್ಯುಲರ್. ಹೆಂಗೇನೋ ನೇತಾಡ್ಕೊಂಡಿರೋದೆಲ್ಲ ಚೆನ್ನಾಗಿರಲ್ಲ, ಓಲೆ ಒಂದು ಚಿಕ್ಕದಾದ್ರೂ ಹಾಕೋಬೇಕು. ಪ್ಲಾಸ್ಟಿಕ್ ಸರ್ಜನ್ ಹತ್ರ ಕರ್ಕೊಂಡು ಹೋಗ್ತೀನಿ ಅಂತ, ಇಲ್ಲ ನಾನು ವಾಣಿ ಹತ್ರ ಹೊಲಿಸ್ಕೋತೀನಿ ಅಂತ ಹೇಳಿ ನಾನೇ ಹೋಗಿದ್ದೆ. ಆಮೇಲೆ ಬರೀ ಅಡುಗೆ ಇದು ಅಂತಲ್ಲ, ಎಲ್ಲದರಲ್ಲೂ ಡಿಸಿಪ್ಲಿನ್. ಒಂದು ಸೀರೆ ಕೂಡ ಅವರ ಬಟ್ಟೆಗಳು ನಮ್ಮ ಅಜ್ಜಂದೆಲ್ಲ ಅವರೇ ಒಗೆಯೋದು, ಆಮೇಲೆ ಕ್ಲೀನಾಗಿ ಮಾಡಿಸಿರೋದು ದಿನ ಕೆಳಗೆ. ಅದು ಒಂದು ರಿಂಕಲ್ಸ್ ಇರಬಾರ್ದು, ಆ ಥರ ಇರೋನ್ನ ಆ ಥರ ಏನು ಇದೆ. ಆಮೇಲೆ ಹತ್ತಿ ಮಾಡೋದು, ವಿಭೂತಿ ಹಚ್ಬಿಟ್ಟು ಎಲ್ಲರಿಗೂ ಒಂದು ವರ್ಷಕ್ಕೆ ಏನೇನು ಹಬ್ಬಗಳು ಬಂದ್ರೆ ಎಲ್ಲರಿಗೂ, ಗೌರಿ ಹಬ್ಬಕ್ಕೆ, ಗಣಪತಿ ಹಬ್ಬಕ್ಕೆ, ಅದು ಡೈಲಿ ಮಂಗಳಾರತಿಗಾಗಲಿ ಇವತ್ತು ಚೆನ್ನಾಗಿ ಮಾಡೋರು. ಸೊ ಅದೇನ್ ಶಕ್ತಿ ಇರೋದೋ, ಅದೇನು ತಿಂತಾ ಇದ್ದಿದ್ದು ಇಷ್ಟೇನೆ, ಎಲ್ರಿಗೂ ಬಡಿಸಿ ಹಚ್ಚಿದವ್ರು ಹಲ್ಲು ಬಾಯಿ ಅಂತ. ಆದ್ರೂ ಅದು ಏನ್ ಶಕ್ತಿ ಇರ್ತಿತ್ತೋ, ಏನು ಭಗವಂತ ಕೊಟ್ಟಿದ್ನೋ ಅವ್ರಿಗೆ, ತುಂಬಾ ಖುಷಿ ಆಗತ್ತೆ ಅದೆಲ್ಲ. ಆಮೇಲೆ ಹಾಡುಗಳು ಯಾವುದು ತಗೊಂಡು ಏನು ಓದಕ್ಕೆ ಬರ್ತಾ ಇರ್ಲಿಲ್ಲ, ಕಲ್ತೇ ಇಲ್ಲ ಪಾಪ. ಎಲ್ಲ ಹಾಡುಗಳು, ಮದುವೆ ಅಂದ್ರೆ ಬಿಗಿನಿಂಗ್ ಶಾಸ್ತ್ರದ ಎಲ್ಲದಕ್ಕೂ ಹಾಡುಗಳು, ಎಲ್ಲ ಹಾಡುಗಳು, ಎಷ್ಟೋ ಪುರದಾಸ ಹಾಡುಗಳು ನನಗೆ ಅವ್ರದಾನ ಮಟ್ಟಿಗೆ ಅದನ್ನ ನಾನು ಬರ್ಕೊಂಡು ಇದ್ದೀನಿ. ರಜದಲ್ಲಿ ನಮ್ಮ ಮನೆಗೆ ಬಂದಾಗೆಲ್ಲ ಬರ್ಕೋ ನಾನು ಅಯ್ಯೋ ಪ್ರಾಣ ತೆಗಿತಾರಪ್ಪ, ಯಾಕೆ ಇಷ್ಟು ಬರ್ಕೋ. ಈಗ ಡೈರಿ ತೆಗೆದ್ರೆ ಜ್ಞಾಪಕ ಬಂದು ಬೇಜಾರಾಗತ್ತೆ, ಪಾಪ ಎಷ್ಟು ಹೇಳ್ಕೊಟ್ಟಿದ್ರು ಅಂತ. ಅಂದ್ರೆ ರಾಗವಾಗಿ ಸಂಗೀತದಲ್ಲೇ ಇದ್ರು ಹಾಡೋರು, ಒಂದೊಂದು ಬೇರೆ ಬೇರೆ ರಾಗದಲ್ಲಿ ಹೇಳ್ಕೊಂಡು ಎಲ್ಲ ಕೆಲಸಗಳ ಮಧ್ಯೆ ಅವರು ಹಾಡ್ಕೊಂಡೇ ಮಾಡ್ತಾ ಇದ್ದಿದ್ದು. ಸೊ ಶಿ ಈಸ್ ದೇರ್. ಮೋಸ್ಟ್ಲಿ ಅವರ ನಾನು ಮಾತಾಡಬೇಕು ಅಂತೆಲ್ಲ ಮಾತಾಡಬೇಕು. ನಮಸ್ಕಾರ.